ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಹಾಗಾದರೆ ರಾಜ್ಯ ರಾಜಕೀಯದ ಬದಲಾವಣೆಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ ಬಂಗಲೆಗೆ ಒಂದು ರೀತಿಯ ಮಾರಕವಾಗಿ ಪರಿವರ್ತನೆಯಾಗುತ್ತಾ? ರಾಜ್ಯ ರಾಜಕೀಯದಲ್ಲಿ ಡಿಕೆ ಸುರೇಶ್ ಮತ್ತಷ್ಟು ಪವರ್ಫುಲ್. ಕಳೆದ ಒಂದು ವರ್ಷದಲ್ಲಿ ಡಿಕೆ ಸುರೇಶ್ಗೆ ಸಿಕ್ಕಿದ್ದು ಬರೋಬ್ಬರಿ 3 ಹುದ್ದೆ. ಮೊದಲಿಗೆ ಬಗರ್ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷರಾದ ಡಿಕೆ ಸುರೇಶ್, ಬಮೂಲ್ ನಿರ್ದೇಶಕರಾಗಿ ಡಿಕೆ ಸುರೇಶ್ ಅವಿರೋಧ ಆಯ್ಕೆಯಾಗಿದ್ದರು. ನಂತರ ಬಮೂಲ್ ಅಧ್ಯಕ್ಷರಾಗಿಯೂ ಕೂಡ ಡಿಕೆ ಸುರೇಶ್ ಆಯ್ಕೆ. ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಸ್ಥಾನ ನೋಡಿ, ಒಂತರಹದ್ದ. ಮೊದಲಿಗೆ ಬಗರ್ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷರಾದ ಡಿಕೆ ಸುರೇಶ್ ಖಾಲಿ ಕೂತಿದ್ರು ಅಂತ ಹೇಳಿ ನಾವು ದಿನಕ್ಕೆ 40 ಸತಿ ಹೇಳ್ತಿದ್ವಿ. ಆದರೆ ಖಾಲಿ ಕೂತಿರ್ಲಿಲ್ಲ. ಬರಬರುತ್ತಾ ಅವರಿಗೆ ಒಂದೊಂದು ಸ್ಥಾನಮಾನಗಳು ಸಿಗ್ತಾ ಹೋಯಿತು. ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಶಕ್ತಿಯುತರಾದರು. ಕಳೆದ 1 ವರ್ಷದಲ್ಲಿ ಡಿಕೆಶಿಗೆ ಸಿಕ್ಕಿದ್ದು ಬರೋಬ್ಬರಿ 3 ಹುದ್ದೆಗಳು, ಒಂದೆರಡಲ್ಲ. ಭವಿಷ್ಯದಲ್ಲಿ 2 ಹುದ್ದೆ ಸಿಗುವ ವಿಶ್ವಾಸದಲ್ಲಿ ಡಿಸಿಎಂ ಸಹೋದರ. ಮೊದಲಿಗೆ ಬಗರ್ ಹುಕುಂ ಸಾಗುವಳಿ ಸಮಿತಿಯ ಅಧ್ಯಕ್ಷರಾಗುವಂತಹ ಚಾನ್ಸ್ ಡಿಕೆ ಸುರೇಶ್ ಅವರಿಗೆ ಸಿಕ್ತು. ಬಮೂಲ್ ನಿರ್ದೇಶಕರಾಗಿ ಡಿಕೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು. ಬರಬರುತ್ತಾ ಹಂತವಾಗಿ ಅವರಿಗೆ ಸಿಕ್ಕಂತಹ ಹುದ್ದೆ ಅದು. ನಂತರ ಬಮೂಲ್ನ ಅಧ್ಯಕ್ಷರಾಗಿಯೂ ಕೂಡ ಡಿಕೆ ಸುರೇಶ್ ಆಯ್ಕೆಯಾದರು. ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಆ ಒಂದು ಯೋಜನೆ ನಡೀತಾ ಇದೆ. ಸೊ ಅದರದ್ದು ಸ್ಥಾನ ಸಿಗಬಹುದು ಎನ್ನುವಂಥ ಇರಾದೆ ಅವರಿಗೆ. ಸೊ ರಾಜ್ಯ ರಾಜಕೀಯದಲ್ಲಿ ಡಿಕೆ ಸುರೇಶ್ ಮತ್ತಷ್ಟು ಗಟ್ಟಿಯಾಗ್ತಾ ಇದ್ದಾರೆ, ಮತ್ತಷ್ಟು ಪ್ರಬಲರಾಗ್ತಾ ಇದ್ದಾರೆ. ಹಾಗಾದರೆ ಡಿಕೆ ಸುರೇಶ್ ಅವರು ರಾಜಕೀಯದ ಸ್ಥಾನಮಾನಗಳನ್ನು ಮಾಜಿ ಸಂಸದನಾದ ನಂತರ ರಾಜಕೀಯದಲ್ಲಿ ಯಾವ ಜವಾಬ್ದಾರಿನೂ ಇಲ್ಲ ಅಂತ ಹೇಳ್ತಿದ್ವಿ. ಭವಿಷ್ಯದಲ್ಲಿ 2 ಹುದ್ದೆ ಸಿಗುವ ವಿಶ್ವಾಸದಲ್ಲಿ ಡಿಸಿಎಂ ಸಹೋದರ. 2 ತಿಂಗಳಲ್ಲಿ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗುವ ಸಾಧ್ಯತೆಯೂ ತಳ್ಳಿ ಹಾಕುವಂತಿಲ್ಲ. ಮುಂದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವೂ ಸಿಗಬಹುದು. ಹಂತವಾಗಿ ಅಧಿಕಾರ ಹಿಡಿತಾ ಇರುವಂತಹ ಡಿಕೆ ಸುರೇಶ್ ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ ಸುಮ್ಮನೆ ಕೂರದ ಡಿಕೆ ಸುರೇಶ್ ಭವಿಷ್ಯದಲ್ಲಿ 2 ಹುದ್ದೆ ಸಿಗುವ ವಿಶ್ವಾಸದಲ್ಲಿ ಡಿಸಿಎಂ ಸಹೋದರ. 2 ತಿಂಗಳಲ್ಲಿ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗುವ ಸಾಧ್ಯತೆ. ಮುಂದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಹಂತವಾಗಿ ಸಿಗುವಂತಹ ಸ್ಥಾನ ಇದೆ. ಭವಿಷ್ಯದಲ್ಲಿ 2 ಹುದ್ದೆ ಸಿಗುವ ವಿಶ್ವಾಸದಲ್ಲಿ ಡಿಸಿಎಂ ಸಹೋದರ. 2 ತಿಂಗಳಲ್ಲಿ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗುವ ಸಾಧ್ಯತೆಯೂ ಇದೆ. ಮುಂದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಲೂಬಹುದು. ಡಿಕೆ ಸುರೇಶ್ ಅವರು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಕೆಪಿಸಿಸಿ ಕಣ್ಣಾಕಂಡು ಕೂತಿದ್ರು. ಸೊ ಅಲ್ಲಿಯೂ ಕೂಡ ಬೇರೆ ತರಹದಲ್ಲಿ ಲಾಬಿ ಮಾಡಿ ಆದರೂ ತಮ್ಮನಿಗೆ ಕೊಡ್ಸೋಣ ಅಂತೇಳಿ ಡಿಕೆ ಶಿವಕುಮಾರ್ ಕೂಡ ಸರ್ಕಸ್ ಮಾಡಿದರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅದಾದ ನಂತರ ಹೆಜ್ಜೆ ಹೆಜ್ಜೆಗೂ ಕೂಡ ಸ್ಥಳೀಯ ಜವಾಬ್ದಾರಿಯನ್ನು ಪಡ್ಕೊಂಡು ಹೋದರು. ಅದು ಬಮೂಲ್ ಆಗಿರಲಿ, ಮತ್ತೊಂದಾಗಿರಲಿ ಸ್ಥಳೀಯ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಂಡು ಈಗ ಮುಂದೆ 2 ಹುದ್ದೆ ಸಿಗೋ ಸಾಧ್ಯತೆಗಳು ಕೂಡ ಡಿಕೆ ಸುರೇಶ್ ಅವರಿಗೆ ಇದೆ. ಭವಿಷ್ಯದಲ್ಲಿ 2 ಹುದ್ದೆ ಸಿಗುವ ವಿಶ್ವಾಸ. ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕಾಗಲ್ಲ. ಮುಂದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವೂ ಕೂಡ ಸಿಗಬಹುದು ಡಿಕೆ ಸುರೇಶ್ ಅವರಿಗೆ. ಸೊ ಹಂತವಾಗಿ ಅಧಿಕಾರ ಹಿಡಿತಿರುವಂತಹ ಡಿಕೆ ಸುರೇಶ್ ಒಂದು ತರಹದಲ್ಲಿ ಈಗ ಕೈಯಲ್ಲಿ ಸಾಕಷ್ಟು ಹುದ್ದೆಗಳನ್ನು ನೋಡಿಕೊಂಡು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮತ್ತೆ ಬೆಳೀತಾ ಇದ್ದಾರೆ ಎನ್ನುವಂತಹದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.